ಇತ್ತೀಚಿನ ದಿನಗಳಲ್ಲಿ ಜೀವನ ಅನ್ನೋದೇ ಒಂದು ರೀತಿ ಆಡಂಬರ ಆಗಿ ಹೋಗಿದೆ. ಹಾಗಾಗಿ ಸತಿ ಪತಿ ಹೇಗಿರಬೇಕು, ನಿಜಕ್ಕೂ ಪತಿಗೆ ಪತ್ನಿ ಲಕ್ಷ್ಮಿ ಆಗಿದ್ದಾರಾ ಅಂತ ಹೇಳಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ನಾವು ಮೊದಲು ಗಂಡ ಹೆಂಡತಿ ಪರಿಚಯ ಮಾಡ್ಕೊಳ್ತಕ್ಕಂಥದ್ದು ಕಡಿಮೆ ಇದೆ ಅಂತ ಅಂದ್ಕೊಳ್ತಾ ಇದ್ವಿ. ಗಂಡ ಹೆಂಡತಿನ ಪರಿಚಯ ಮಾಡ್ಕೊಳ್ಳೋದು. ಈಗ ನೀನು ಕೇಳ್ತೀಯ, ಪರಿಚಯ ಮಾಡ್ಕೊಳ್ಳೋದು ಮದುವೆ ಹೆಂಗೆ ಮಾಡ್ಕೊಂಡ್ರು ಅವರು ಅಲ್ವಾ? ಪರಿಚಯ ಮಾಡ್ಕೊಂಡೆ ಮದುವೆ ಮಾಡ್ಕೊಂಡಿರೋದು ಅದೆಲ್ಲ ಪರಿಚಯ. ಮುಖ ಪರಿಚಯ ಆಗಿದೆ, ದೇಹ ಪರಿಚಯ ಆಗಿದೆ. ನಿಜವಾದ ಪರಿಚಯ ಯಾವುದಾಗಬೇಕಿತ್ತು ಅಂದರೆ ಹೆಣ್ಣು ಗಂಡಿನ ಅಭ್ಯಾಸಗಳ ಪರಿಚಯ ಆಗಬೇಕಿತ್ತು. ಆಗಬೇಕು ಅಂತ ಬೇಡ ಅಂತಿಮ್ಮ, ಆಗಬೇಕು. ಹೆಣ್ಣು ಗಂಡಿನ ಅಭ್ಯಾಸಗಳೇ ಪರಿಚಯ ಮಾಡಿಕೊಂಡ ನಂತರ ಅವರ ಸಂಸಾರ ಪ್ರಾರಂಭ ಆಗಬೇಕು. ಇದು ನೀವೇ ಹೇಳ್ತಾ ಇರೋದು ನಮ್ಗೆ ಗೊತ್ತೇ ಇಲ್ಲ ಅಂತ ಎಷ್ಟೋ ಜನ ಅಂದ್ಕೊಳ್ಳೋರು ಇದ್ದಾರೆ. ಹೌದು, ಖಂಡಿತ. ಇದು ಈ ಅಭ್ಯಾಸಗಳ ಪರಿಚಯ ಆಗಬೇಕು ಅಂತ ಬೇಡ ಅಂತೀಯ? ಆಗಬೇಕು. ಹಾಗಿದ್ಮೇಲೆ ಆ ಅಭ್ಯಾಸಗಳು ಯಾವುದಾಗಿರಬೇಕಿತ್ತು? ಹೆಣ್ಣಿಗೂ ಹೌದು, ಗಂಡಿಗೂ ಹೌದು. ಒಟ್ಟಲ್ಲಿ ಮನೆಯಲ್ಲಿ ಹೆಂಡತಿ ಪತಿ ಪತ್ನಿಯಿಂದ ಶ್ರೀಮಂತನಾಗಬೇಕು. ದುಡ್ಡಲ್ಲಿ ಒಂದೇ ಅಲ್ಲ, ಆರೋಗ್ಯ, ಅಭಿವೃದ್ಧಿ, ನೆಮ್ಮದಿ ಇದೆಲ್ಲವೂ ಕೂಡ ಗಂಡನಿಗೆ ಶ್ರೀಮಂತಿಕೆಯನ್ನು ಬರ್ತಕ್ಕಂಥದ್ದಕ್ಕೆ ಹೆಂಡತಿಯ ಪಕ್ಕ ಅದ್ಭುತವಾದ ಅಭಿವೃದ್ಧಿಯಾದ ಕರ್ತವ್ಯ ಮತ್ತು ಅಭ್ಯಾಸ ಯಾವುದಾಗಿರಬೇಕು ಅಂತಕ್ಕಂತಹ ಸತ್ಯದ ವಿಚಾರವನ್ನು ಈ ಮುಂದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿ ಮುಖ್ಯವಾಗಿ ತಿಳಿಸ್ಕೊಡ್ತಕ್ಕಂತಹ ಒಂದು ಪ್ರಕ್ರಿಯೆ. ಇದಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಅದಕ್ಕೊಂದು ಸಣ್ಣ ಕಿರು ಪರಿಚಯ. ಏನು? ಮನೆಯಲ್ಲಿ ನಾವು ದೇವರ ಮನೆ ಮಾಡಬೇಕು, ದೇವ್ರ ಮನೆ ಇರಬೇಕು. ಮನೆಯಲ್ಲಿ ನಾವು ತಿಳ್ಕೊಂಡಿರೋದು ಮನೆಯಲ್ಲಿ ದೇವ್ರ ಮನೆ ಮಾಡಬೇಕು, ದೇವ್ರ ಮನೆ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದಕ್ಕೆ ನಿಜವಾದ ಮೂಲಾರ್ಥ ದೇವರ ಕಿಂಡಿ ಇರಬೇಕು. ಮನೆಗೆ ಯಾವುದಿರಬೇಕು? ದೇವರ ಕಿಂಡಿ ಇರಬೇಕು. ಇದು ಏನಪ್ಪ, ಇದು ಹೊಸ ಪದ ಅಂತೀರಾ? ಅದನ್ನೀಗ ಕಣ್ಣು ಮುಂದೆ ನೋಡೋರಂತೆ. ದೇವರ ಮನೆ ಮುಖ್ಯನಾ, ದೇವರ ಕಿಂಡಿ ಮುಖ್ಯನಾ? ಆ ದೇವರ ಕಿಂಡಿ ಮುಖ್ಯ ಅಂತಕ್ಕಂಥದ್ದು ಯಾವುದು ಅಂತಕ್ಕಂಥ ಸತ್ಯ ತಿಳ್ಕೊಂಡಾಗ ಅರ್ಥ ಆಗತ್ತೆ ನಾವು ಎಷ್ಟು ಮೂರ್ಖತನದಲ್ಲಿ ದೇವ್ರ ಮನೆಯನ್ನು ಮಾಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಮೂರ್ಖತನದ ದೇವರ ಮನೆಯನ್ನು ಮಾಡ್ತಾ ಇದ್ದೀವಿ ನಾವು. ಭಗವಂತನ ದೇವರ ಮನೆಯನ್ನು ನಾವು ಪ್ರತ್ಯಕ್ಷವಾಗಿ ನೋಡೋಕ್ಕಾಗ್ತಾ ಇಲ್ಲ. ಭಗವಂತ ಅಲ್ಲಿದಾರ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ದೇವ್ರ ಮನೆ ದೇವರಿದ್ದಾನೆ ಅಂತ ತಿಳ್ಕೊಂಡಿದ್ದೀವಿ. ಇದು ಹೆಣ್ಣನ್ನು ಅಭ್ಯಾಸಗಳನ್ನು ಚಂಚಲತೆಯಾಗಿ ಮಾಡುತ್ತೆ. ಹೆಣ್ಣಿನ ಮನಸ್ಸನ್ನು ಚಂಚಲತೆಯನ್ನಾಗಿ ಮಾಡ್ತಾ ಹೋಗುತ್ತೆ. ಮನೆಯಲ್ಲಿ ಮಾಡಿರುವ ದೇವರ ಮನೆ, ಮನೆಗೋಸ್ಕರವಾಗಿ ಕಟ್ಟಿರುವ ದೇವರ ಮನೆ, ಅದಕ್ಕೊಂದು ಸಣ್ಣ ಜಲಕ್ ನೋಡೋಣ. ತುಂಬ ಪೂರ್ಣವಾಗದೇ ಇರತಕ್ಕಂಥ ಅರ್ಧಂಬರ್ಧವಾಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಅದೊಂಚೂರು ಒಂದು ಜಲಕ್ ನೋಡ್ಕೊಂಬರೋಣ. ಅದರ ಸತ್ಯತೆ ಏನು ಅಂತ ಅರ್ಥ ಆಗಲಿ. ದೇವರ ಮನೆ ಪ್ರಮಾಣ ಎಷ್ಟಿರಬೇಕು? ಬಾಗಿಲಿರಬೇಕಾ, ಹೊಸಲಿರಬೇಕಾ? ಇದೆಲ್ಲ ಹಲವಾರು ರೀತಿ ನಮ್ಮ ಪ್ರಶ್ನೆಗಳಿರುತ್ತೆ. ಅದು ಯಾವುದೂ ಇರೋದು ಬೇಡ. ಯಾಕೆ ಅಂದರೆ ದೇವರನ್ನ ಬಂಧನ ಮಾಡಿ ಬಾಗಿಲು ಹಾಕುವಂಥ ಬಂಧನದಲ್ಲಿಡಬೇಕಾದಂತಹ ಅರಿವಾದ ಸ್ಥಿತಿ ನಮ್ಗೆ ಬಂದ್ಬಿಟ್ಟಿದೆ. ದೇವರಿಗೆ ಬೀಗ ಹಾಕೋ ಜನ ನಾವು, ಹೌದಲ್ಲಮ್ಮ? ದೇವರಿಗೆ ಬೀಗ ಹಾಕಿದ್ರೆ ನಿಮ್ಮ ಕತೆ ಏನಾಗೋದು ಸ್ವಲ್ಪ ಯೋಚನೆ ಮಾಡಿ. ದೇವರು ಬೀಗ ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಾಗಿಲು ಹಾಕಿದಿರಲ್ಲ ಅದೇ ಬೀಗ ಹಾಕಿದಂಗೆ. ದೇವರನ್ನು ಬಂಧನದಲ್ಲಿ ಇಟ್ಟಿರೋದು ಅಂದ ಮೇಲೆ ನೀವು ಹೇಗಿರ್ತೀರ ಸ್ವಲ್ಪ ಯೋಚನೆ ಮಾಡಿ.